ನಮಸ್ತೆ ವೀಕ್ಷಕರೇ, ನೋಡಿ ಈ ದಿನ ಈ ವಿಡಿಯೋದಲ್ಲಿ ನನ್ನ ಮನೆಯಲ್ಲಿಯೇ ಬೆಳೆದಂತಹ ಕೆಲವೊಂದು ಹೈಬ್ರಿಡ್ ಜಾತಿಗೆ ಸೇರಿದಂಥ ಹಣ್ಣಿನ ಗಿಡದ ಬಗ್ಗೆ ವಿಡಿಯೋವನ್ನು ನಾನು ಮಾಡಿರುತ್ತೇನೆ. ಈ ವಿಡಿಯೋ ಕೊನೆಯ ತನಕ ಮಾತ್ರ ನೋಡಿದರೆ ಈ ಗಿಡಗಳನ್ನು ನಾನು ಯಾವ ರೀತಿ ಬೆಳೆಸಿದ್ದೇನೆಂಬುದನ್ನು ಮಾತ್ರ ನಿಮಗೆ ತಿಳಿಯಬಹುದು. ವಿವಿಧ ಜಾತಿಯ ಹೈಬ್ರಿಡ್ ಗಿಡದಲ್ಲಿ ಹಣ್ಣುಗಳು ಆಗಿರುವುದನ್ನು ನೀವು ಕಾಣುತ್ತೀರಾ. ವೀಕ್ಷಕರೇ, ಬೆಳಗಿನ ಜಾವ ನಾನು ಈ ರೀತಿ ವಿಡಿಯೋವನ್ನು ಮಾಡಲು ಪ್ರಾರಂಭಿಸಿದೆ. ನನಗೆ ಕಂಡದ್ದು ಮೊದಲು ಈ ರೀತಿ ನೋಡಿ, ನಮ್ಮ ಮನೆಯ ಹೂವಿನ ಗಾರ್ಡನ್. ಹೀಗೆ ಮುಂದಕ್ಕೆ ಹೋಗುತ್ತಾ ಗೇಟಿನ ಬಳಿ ಬಂದಾಗ ನಮ್ಮ ಮನೆಯ ಪ್ರಕೃತಿಯ ಸೌಂದರ್ಯವನ್ನು ನೋಡಿ. ಗೇಟಿನ ಬಳಿ ಒಂದು ಪೇರಳೆ ಹಣ್ಣಿನ ಗಿಡ ಇದೆ. ಎಷ್ಟೊಂದು ಪೇರಳೆ ಹಣ್ಣುಗಳು ಈ ಬೇಸಿಗೆ ಸಮಯದಲ್ಲಿ ಆಗಿವೆ ಎಂಬುದನ್ನು ನೋಡಿದರೆ ನೀವು ಶಾಕ್ ಆಗ್ತೀರಾ. ನೋಡಿ, ಈಗಲೂ ಕೂಡ ಈ ಮರದಲ್ಲಿ ಪೇರಳೆ ಹಣ್ಣು ಇರುವುದನ್ನು ಕಾಣಬಹುದು. ಸಾಧಾರಣವಾಗಿ ನಾನು ನಮ್ಮ ಮನೆಯ ನೆರೆಹೊರೆಯವರಿಗೆ ಈ ಪೇರಳೆ ಹಣ್ಣನ್ನು ಕೊಟ್ಟಿರುತ್ತೇನೆ. ನೋಡಿ, ಮನೆಯ ಮುಂಭಾಗದಲ್ಲಿ ಗೇಟಿನ ಹೊರಗಡೆ ಈ ರೀತಿ ಕೆಂಪು ಕಲ್ಲನ್ನು ಹಾಸಿರುವುದನ್ನು ನೀವು ನೋಡಿರುತ್ತೀರ. ನೋಡಿ, ನಮ್ಮ ಮನೆಗೆ ಬರುವಂತಹ ಮಾರ್ಗದಲ್ಲಿ ಅಂದರೆ ಮಡ್ ರೋಡಿಗೆ ನಾವು ಈ ರೀತಿ ಕೆಂಪು ಕಲ್ಲನ್ನು ಹಾಸಿರುತ್ತೇವೆ. ಖರ್ಚು ಆಗಿರುತ್ತದೆ, ಆದರೆ ಕಾಂಕ್ರೀಟ್ಗಿಂತಲೂ ಬಹಳ ಸ್ಟ್ರಾಂಗ್ ಅಂತಲೇ ಹೇಳಬಹುದು. ನೋಡಿ, ನಮ್ಮ ಮನೆಯ ಮುಂಭಾಗದಲ್ಲಿ ಇರುವಂತಹ ತೆಂಗಿನ ತೋಟ, ಎಷ್ಟೊಂದು ಕಳೆಗಿಡಗಳು ಬಂದಿವೆ. ಮಳೆಗಾಲ ಹೋದ ನಂತರ ಇದನ್ನು ನಾವು ಕಟ್ಟಿಂಗ್ ಮಾಡಲಿಕ್ಕುಂಟು. ಇಲ್ಲಂತಾದರೆ ಅಡಿಕೆ ಹಣ್ಣಾದಾಗ ಹೆಕ್ಕಲು ಬಹಳ ಕಷ್ಟ. ನೋಡಿ, ಇದೊಂದು ಕಾಳು ಮೆಣಸಿನ ಗಿಡ. 2 ವರ್ಷ ಆಯಿತು, ಚಿಗುರು ಬಂದಿದೆ. ನೋಡಬೇಕು ಈ ವರ್ಷ ಮೊಗ್ಗು ಅಂದರೆ ಕಾಳು ಮೆಣಸಿನ ಮೊಗ್ಗು ಬರ್ತದಾ ಎಂಬುದನ್ನು. ನೋಡಿ ವೀಕ್ಷಕರೇ, ಇಲ್ಲಿ ಒಂದು ಹೈಬ್ರಿಡ್ ಜಾತಿಗೆ ಸೇರಿದಂತಹ ಹಳದಿ ಬಣ್ಣದ ತೆಂಗಿನ ಮರ. ಅಂದರೆ ಇದು ನರ್ಸರಿಯಿಂದ ತಂದಂತಹ ಗಿಡ. ಚೆನ್ನಾಗಿದೆ. ನೋಡಬೇಕು ಎಷ್ಟು ವರ್ಷ ಆಗುತ್ತದೆ ಎಂಬುದು ಫಲ ಕೊಡಲು. ನೋಡಿ, ಅದರ ಬುಡದಲ್ಲಿ ನಾನು ಈ ರೀತಿ ಒಂದು ಬಟ್ಟೆಯನ್ನು ಸುತ್ತಿರುತ್ತೇನೆ. ಯಾಕೆಂಬುದನ್ನು ಗೆಸ್ ಮಾಡಬಹುದು ವೀಕ್ಷಕರೇ. ನಮ್ಮ ಮನೆಯ ತೋಟದಲ್ಲಿ ಮುಳ್ಳು ಹಂದಿಗಳ ಹಾವಳಿದೆ. ಅವುಗಳು ತಿಂದು ಹಾಳು ಮಾಡ್ತೇವೆ. ಹೀಗೆ ಬಟ್ಟೆಯನ್ನು ಕಟ್ಟಿರುತ್ತೇನೆ. ನೋಡಿ, ಈ ಸಲ ಮಳೆಗಾಲದಲ್ಲಿ ಬಹಳಷ್ಟು ಅಡಿಕೆ ಮರಗಳು ಬಿದ್ದು ಹಾಳಾಗಿವೆ. ನೋಡಿ, ಕಳೆದ 2 ವಾರಗಳ ಹಿಂದೆ ಬಂದಂತಹ ಗಾಳಿ ಮಳೆಯಲ್ಲಿ ಈ ರೀತಿ ಅಡಿಕೆ ಮರ ಬಿದ್ದು ಬಹಳಷ್ಟು ನಷ್ಟ ಉಂಟಾಗಿದೆ. ಒಂದೊಂದು ಮರದಲ್ಲಿ ಸಾಧಾರಣ 2-3 ಸಾವಿರಷ್ಟು ಬೆಳೆ ಬಾಳುವಂಥ ಅಡಿಕೆ ಇರುತ್ತವೆ. ನೋಡಿ, ಇಲ್ಲಿ ಕಾಣುವಂಥ ಕೆಲವೊಂದು ಅಡಿಕೆ ಅದರ ಟಾಪ್ ಎಲ್ಲ ಕಟ್ಟಾಗಿ ಬಿದ್ದಿರುತ್ತದೆ. ರೈತರು ಬಹಳಷ್ಟು ಶ್ರಮಪಟ್ಟು ಬೆಳೆಸಿ ಮಳೆಗಾಲದಲ್ಲಿ ಗಾಳಿಗೆ ಅಡಿಕೆ ಮರಗಳು ಬೀಳುವುದು, ಕೊಳೆ ರೋಗ ಬರುವುದು ಇದೆಲ್ಲ ಸಹಜ. ಎಲ್ಲವನ್ನು ಪ್ರಕೃತಿ ಏನು ಕೊಡುತ್ತದೋ ಅದನ್ನು ಕೃಷಿಕರು ಅನುಭವಿಸಬೇಕಾಗುತ್ತದೆ. ನೋಡಿ, ಎಷ್ಟೋ ಗಿಡಗಳು ಅಂದರೆ ಸ್ವಲ್ಪ ಹಳೆಯ ಅಡಿಕೆ ಗಿಡಗಳು. ನೋಡಿ ವೀಕ್ಷಕರೇ, ಈಗ ನಾನು ವಿಡಿಯೋದಲ್ಲಿ ತೋರಿಸಿದ ಹಾಗೆಯೇ ತಮ್ನೇಲಲ್ಲಿ ತೋರಿಸಿದ ಹಾಗೆಯೇ ನನ್ನ ಮನೆಯಲ್ಲಿ ಬೆಳೆದಂತಹ ಫ್ರೂಟ್ಸ್ ಇದ್ದು ಗಿಡ. ಇದು ಯಾವ ಹಣ್ಣಿನ ಗಿಡ ಅಂತ ಎಂಬುದನ್ನು ನಿಮಗೆ ಹೇಳಬಹುದೇ. ಇದೇ ಡ್ರ್ಯಾಗನ್ ಫ್ರೂಟು. ನಾನು ಈ ರೀತಿ ಪ್ಲಾಸ್ಟಿಕಲ್ಲಿ ಅದನ್ನು ಕಟ್ಟಿರುತ್ತೇನೆ. ಮಳೆಗಾಲದಲ್ಲಿ ಈ ಡ್ರ್ಯಾಗನ್ ಫ್ರೂಟು ಮಳೆ ಬಿದ್ದು ಹಾಳಾಗುತ್ತದೆ. ಅದಕ್ಕಾಗಿ ನಾನು ಈ ರೀತಿ ಪ್ಲಾಸ್ಟಿಕ್ ಕವರನ್ನು ಮುಚ್ಚಿರುತ್ತೇನೆ. ನೋಡಿ, ಹೀಗೆ ಪ್ಲಾಸ್ಟಿಕ್ ಕವರನ್ನು ಮುಚ್ಚಿರುವುದರಿಂದ ಹೂ ಹಾಳಾಗುವುದಿಲ್ಲ. ಸುಮಾರು ದಿನಗಳು ಬೇಕಾಗ್ತದೆ. ಇದು ಈಗ ಚಿಕ್ಕ ಕಾಯಿ ಇದೆ. ಇನ್ನು ನನಗೆ ತಿಳಿದ ಹಾಗೆ 2-3 ವಾರಗಳು ಬೇಕಾಗುತ್ತವೆ. ನೋಡಿ ವೀಕ್ಷಕರೇ, ಇದೊಂದು ಹೈಬ್ರಿಡ್ ಜಾತಿಗೆ ಸೇರಿದಂಥ ಲಿಂಬೆ ಹಣ್ಣಿನ ಗಿಡ ನೆಟ್ಟು ಸುಮಾರು 1.5 ವರ್ಷ ಆಯಿತು. ಈ ವರ್ಷ ಮಳೆಗಾಲ ಕಳೆದ ಮೇಲಾದರೂ ಕೂಡ ಇದರಲ್ಲಿ ಫಲ ಸಿಗುತ್ತದಾ ಎಂಬುದನ್ನು ಕಾಯಬೇಕು. ಯಾಕೆ ನನಗೆ ಕೆಲವರು ಹೇಳಿದ ಹಾಗೆಯೇ ಈ ಲಿಂಬೆ ಹಣ್ಣಿನ ಗಿಡ ಬಹಳಷ್ಟು ಚಿಗುರುತ್ತದೆ, ಆದರೆ ಕಾಯಿ ಬರುವುದಿಲ್ಲ ಅಂತೇಳಿ. ಅದು ಸಹಜ. ಈ ಗಿಡ ಬಹಳ ಸೊಂಪಾಗಿ ಬೆಳೆದಿದೆ. ನೋಡಬೇಕು ಇದಕ್ಕೆ ಏನು ಟ್ರಿಕ್ಸ್ ಉಪಯೋಗಿಸಬೇಕು ಎಂಬುದನ್ನು. ನೋಡಿ, ಇದು ಒಂದು ನಿಮಗೆ ಗೊತ್ತಿರಬಹುದು ನೇರಳೆ ಹಣ್ಣಿನ ಗಿಡ. ಬಹಳ
ಮದ್ದಿನ ಅಂಶವಿದ್ದು, ಅಂದರೆ ಔಷಧದ ಅಂಶ ಇರುವಂಥ ಒಂದು ನೇರಳೆ ಹಣ್ಣಿನ ಗಿಡ. ಇದು ಕೂಡ ನರ್ಸರಿಯಿಂದ ತಂದಂತಹ ಗಿಡ. ಸುಮಾರು 1.5 ವರ್ಷ ಆಯಿತು ಇದು ಮತ್ತು ಆ ಲಿಂಬೆಹಣ್ಣಿನ ಗಿಡ ಎಲ್ಲ ಒಟ್ಟಿಗೆ ತಂದದ್ದು ನಾನು. ಹೀಗೆ 1.5 ವರ್ಷ ಆಯಿತು. ನೋಡಬೇಕು ಬರುವ ವರ್ಷ ಬೇಸಿಗೆ ಸಮಯದಲ್ಲಿ ಈ ಗಿಡದಲ್ಲಿ ನೇರಳೆ ಹಣ್ಣು ಆಗುತ್ತದಾ ಎಂಬುದನ್ನು ಕಾದು ನೋಡಬೇಕಾಗಿದೆ. ನೋಡಿ, ಡ್ರ್ಯಾಗನ್ ಫ್ರೂಟಿನ 2-3 ಗೋಣಿಚೀಲದಲ್ಲಿ ನಾನು ಇಟ್ಟಿರುತ್ತೇನೆ. ನನಗೆ ಒಂದು ಇಂಟ್ರೆಸ್ಟ್, ಒಂದು ಹಣ್ಣಿನ ಗಿಡ ಇದ್ದಂತಾದರೆ ಅದನ್ನು ಬಹಳಷ್ಟು ಗಿಡಗಳನ್ನು ಮಾಡುವುದು. ನೋಡಿ ವೀಕ್ಷಕರೇ, ಇದೊಂದು ಕಾಳು ಮೆಣಸಿನ ಗಿಡವನ್ನು ನಾನು ಒಂದು ಪ್ಲಾಸ್ಟಿಕ್ ಕವರಲ್ಲಿ ನೆಟ್ಟಿರುತ್ತೇನೆ. ಅಂದರೆ ಒಂದು ದೊಡ್ಡ ಅಡಿಕೆ ಗಿಡ ಮರದಲ್ಲಿ ಈ ಕಾಳು ಮೆಣಸಿನ ಗಿಡ ಇತ್ತು, ಅದು ಮುರಿದು ಬಿದ್ದಿರ್ತದೆ. ಅದರಿಂದ ನಾನು ಈ ರೀತಿ ಇದ್ದಂತಹ ಒಂದು ಅದರ ಬಳ್ಳಿಯನ್ನು ಈ ರೀತಿ ನಾನು ಪ್ಲಾಸ್ಟಿಕ್ ಕವರಲ್ಲಿ ನೆಟ್ಟಿರ್ತೇನೆ. ಭಾಳ ಚೆನ್ನಾಗಿ ಚಿಗುರು ಬಂದಿದೆ. ನೋಡಿ ವೀಕ್ಷಕರೇ, ಇದೇ ನಾನೊಂದು ಹೇಳಿದ್ದು ಸ್ಟ್ರಾಬೆರಿ ಪೇರಳೆ ಹಣ್ಣು ಅಂತ. ಸ್ಟ್ರಾಬೆರಿ ಪೇರಳೆ ಅಂತ ಹೇಳ್ತಾರೆ. ಇದು 1.5 ವರ್ಷ ನೆಟ್ಟರೂ ಕೂಡ ಬೇಗನೆ ಈ ಗಿಡದಲ್ಲಿ ಫಲ ಬಂದಿದೆ. ಈಗಾಗಲೇ ಒಂದು 7-8 ಹಣ್ಣುಗಳು ನಾನು ಕೊಯ್ದಿರುತ್ತೇನೆ. ಸಾಧಾರಣವಾಗಿ ಇದರ ಹಣ್ಣಿನ ರುಚಿ ನಮ್ಮ ಪೇರಳೆ ಹಣ್ಣಿನ ಥರ ಇದೆ. ನೋಡಿ, ಗಿಡ ಕೂಡ ಬಹಳ ಪೊದರಾಗಿ ಬೆಳೆದಿರುತ್ತದೆ. ಬಹಳಷ್ಟು ಕಾಯಿಗಳು ಇರುವುದನ್ನು ನೀವು ಈ ಗಿಡದಲ್ಲಿ ಕಾಣುತ್ತೀರಾ. ನೋಡಿ, ಇದೆಲ್ಲ ವಿದೇಶಿ ಹಣ್ಣುಗಳು. ಮೊದಲೆಲ್ಲ ನಮ್ಮ ಊರಲ್ಲಿ ಇಂಥ ಹಣ್ಣಿನ ಗಿಡಗಳು ಇರುವುದನ್ನು ನಾವು ಕಂಡಿರುವುದಿಲ್ಲ. ನೋಡಿ ವೀಕ್ಷಕರೇ, ಇಲ್ಲೊಂದು ಪಪ್ಪಾಯ ಗಿಡ ನೋಡಿ, ಬುಡದಿಂದ ತುದಿಯವರೆಗೆ ಎಷ್ಟೊಂದು ಪಪ್ಪಾಯ ಹಣ್ಣುಗಳು ನೋಡಿ. ಇವುಗಳಿಗೆ ಆರೈಕೆ ಎಲ್ಲ ಮಾಡಬೇಕು ಅಂತಿಲ್ಲ. ಹೆಚ್ಚಾಗಿ ಪಪ್ಪಾಯ ಗಿಡದ ಎಲೆಯ ದಂಡು ಹಸಿರು ಬಣ್ಣ ಇರ್ತದೆ. ಇದೊಂದು ಸಾಧಾರಣ ಕೆಂಪು ಮತ್ತು ಪಿಂಕ್ ಬಣ್ಣದ ಮಿಶ್ರಿತದಿಂದ ಕೂಡಿದಂತಹ ಎಲೆಯ ದಂಡು ಆಗಿರ್ತದೆ. ನೋಡಿ ಎಷ್ಟು ಕಾಯಿಗಳು ಇವೆ. ಇದರ ನ್ಯಾಚುರಲ್ ಫುಡ್ಸ್ ನಮ್ಮ ಊರಲ್ಲಿ ನಮ್ಮ ಮನೆಯಲ್ಲಿ ಬೆಳೆಸಿದರೆ ಬಹಳ ಒಳ್ಳೆಯದು. ನೋಡಿ, ಇದು ಸೀತಾಫಲ. 1.5 ವರ್ಷ ಆಯಿತು. ನಾನು ಕಳೆದ ವರ್ಷ ಮಳೆ ಬರುವುದಕ್ಕಿಂತ ಮುಂಚೆ ಮಂಗಳೂರಿನಲ್ಲಿ ಪಂಪಲ್ಲಿ ಇರುವಂಥ ಸಹ್ಯಾದ್ರಿ ನರ್ಸರಿಯಿಂದ ತಂದಂಥ ಗಿಡಗಳು. ನನಗೆ ಆ ನರ್ಸರಿಯ ಬಗ್ಗೆ ಬಹಳ ಹೆಮ್ಮೆ ಇದೆ. ಯಾಕೆ ಅಂತ ಹೇಳಿದ್ರೆ ಅದೊಂದು ಒರಿಜಿನಲ್, ಅಲ್ಲಿರೋ ಗಿಡಗಳೆಲ್ಲ ಒರಿಜಿನಲ್. ನೋಡಿ ವೀಕ್ಷಕರೇ, ಇಲ್ಲಿ ಒಂದು ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಇದು ಒಂದು ಯಾವ ಹಣ್ಣಿನ ಗಿಡ ಅಂತೇಳಿ ಗೆಸ್ ಮಾಡಬಹುದೇ? ಇದು ಅಬ್ಬಿಹಣ್ಣು. ಕೇಳಿದ್ದೀರಾ ನೀವು ಹೆಸರನ್ನು? ಅಬ್ಬಿಹಣ್ಣು. ನೋಡಿ, ಚಿಕ್ಕ ಚಿಕ್ಕ ಹೂಗಳಿರುವುದನ್ನು ಕಾಣಬಹುದು. ಈ ಗಿಡದಲ್ಲಿರುವಂಥ ಈ ಹೂ ಕಾಯಾಗಿ ಹಣ್ಣಾಗಲು ಎಷ್ಟು ಸಮಯ ತಗುಲ್ತದೆ ಎಂಬುದನ್ನು ನಾನು ಕಾಯ್ತಾ ಇದ್ದೇನೆ. ಇದರಲ್ಲಿ ಹಣ್ಣಾದಾಗ ನಾನು ಖಂಡಿತವಾಗಿಯೂ ವಿಡಿಯೋ ಮಾಡುತ್ತೇನೆ. ಪ್ರತಿಯೊಂದು ಗೆಲ್ಲಿನ ತುದಿಯಲ್ಲಿ ಚಿಕ್ಕ ಚಿಕ್ಕ ಹೂಗಳಿರುವುದನ್ನು ನೀವು ಕಾಣ್ತೀರಾ. ನೋಡಿ, ಅಬ್ಬಿಹಣ್ಣಿನ ಗಿಡ. ಇದು ನೆಟ್ಟು ನಾನು ಸುಮಾರು 3 ವರ್ಷ ಆಯಿತು. ಗಿಡ ಚೆನ್ನಾಗಿ ಬೆಳೆದಿದೆ. ನೋಡಿ, ರಂಬೂಟಾನ್ ಎಲ್ಲರಿಗೂ ತಿಳಿದಿರುವ ಹಾಗೆ ಬಹಳ ಫೇಮಸ್. ಅಂಗಡಿಯಲ್ಲಿ ರಾಶಿ ಇರುವುದನ್ನು ಕಂಡಾಗ ನನಗೆ ಬಹಳ ಖುಷಿ ಆಗ್ತಿತ್ತು. ಈಗ ನನ್ನ ಮನೆಯಲ್ಲಿಯೇ ಬೆಳೆದಿದೆ. ನೋಡಿ, ರಂಬೂಟಾನ್ ಗಿಡ 4 ಹಣ್ಣುಗಳು ಸಾಧಾರಣ ಹಣ್ಣಾಗಲು ಸ್ಟಾರ್ಟ್ ಆಗಿದೆ. ಇನ್ನು 1 ವಾರದಲ್ಲಿ ಇದು ಕಂಪ್ಲೀಟ್ ಹಣ್ಣಾಗುತ್ತದೆ. ಎಷ್ಟೊಂದು ಖುಷಿ ಆಗ್ತದೆ ಈ ಹಣ್ಣಿನ ಗಿಡವನ್ನು ನೋಡುವಾಗ. ನೋಡಿ, ಗಿಡದ ಮೇಲ್ಭಾಗದಲ್ಲಿ ಕಾಯಿಗಳಿವೆ. ಇಂತಹ ವಿದೇಶಿ ಹಣ್ಣುಗಳು ನಮ್ಮ ಮನೆಯಲ್ಲೇ ಬೆಳೆದಾಗ, ಅಂದರೆ ರಾಸಾಯನಿಕ ಮುಕ್ತ ಹಣ್ಣು ನಾವು ನಮ್ಮ ಮನೆಯಲ್ಲಿ ಬೆಳೆಸಿ ತಿಂದರೆ ನಮ್ಮ ಆರೋಗ್ಯಕ್ಕೂ ಕೂಡ ಬಹಳ ಒಳ್ಳೆಯದಲ್ಲವೇ? ಖಂಡಿತವಾಗಿಯೂ ನೋಡಿ, ಇಂತಹ ವಿದೇಶಿ ಹಣ್ಣುಗಳನ್ನು ನಿಮ್ಮ ಮನೆಯಲ್ಲಿ ಕೂಡ ಬೆಳೆಸಬಹುದೆಂಬುದು ನಾನೇ ಸಾಕ್ಷಿ. ನೋಡಿ, ತುದಿಯಲ್ಲಿ ಕೆಲವು ಹಣ್ಣಾದಂತಹ ರಂಬೂಟನನ್ನು ಕಾಣಬಹುದು. ವೀಕ್ಷಕರೇ ನೋಡಿ, ಇಲ್ಲಿ ಒಂದು ನಾನು ಡ್ರ್ಯಾಗನ್ ಫ್ರೂಟ್ ಗಿಡವನ್ನು ಈ ರೀತಿ ಒಂದು ನೆಟ್ಟು ಅದಕ್ಕೆ ಸುತ್ತಲೂ ಒಂದು ವಯರನ್ನು ಕಟ್ಟಿರ್ತೇನೆ. ಹೆಚ್ಚಿನವರು ಟಯರೆಲ್ಲ ಹಾಕ್ತಾರೆ. ನನ್ನ ಮನೆಯಲ್ಲಿ ಟಯರ್ ಇಲ್ಲದ ಕಾರಣ ಈ ರೀತಿ ನೆಟ್ಟಿರ್ತೇನೆ. ನೋಡಿ ವೀಕ್ಷಕರೇ, ಇದು ಒಂದು ನಾನು ಆನ್ಲೈನಿಂದ ತರಿಸಿದಂತಹ ಆ್ಯಪಲ್ ಗಿಡ. ನೋಡಿ, ಕಸಿ ಕಟ್ಟಿದಂತಹ ಗಿಡ. ನೋಡಿ,
ಪ್ಲಾಸ್ಟಿಕ್ಕಲ್ಲಿ ಕಸಿ ಕಟ್ಟಿರುವುದನ್ನು ನೋಡಿ ಕಾಣ್ತಿರಲ್ಲ ನೀವು. ಆದ ಕಾರಣ ಇದು ಧೈರ್ಯದಲ್ಲಿ ಹೇಳ್ಬೋದು ಕಸಿ ಗಿಡ ಅಂತೇಳಿ. ಖಂಡಿತವಾಗಿಯೂ ಇದರಲ್ಲಿ ಹಣ್ಣು ಆಗ್ಬೋದು. ಈಗ ನೆಟ್ಟು ಸುಮಾರು 3-4 ತಿಂಗಳುಗಳಾದವು ನೋಡಿ. ಇದು ಒಂದು ಆನ್ಲೈನ್ ತರಿಸಿದಂಥ ಒಂದು ಆರೆಂಜ್ ಗಿಡ ಅಂತೇಳಿತ್ತು. ತಂದಿದ್ದೇನೆ, ನೆಟ್ಟಿದ್ದೇನೆ. ಇನ್ನು ಹಣ್ಣಾಗುವ ಕಾಯಿ ಆಗುವಾಗ ಗೊತ್ತಾಗ್ತದೆ ಇದು ಆರೆಂಜ್ ಗಿಡವ ಅಥವಾ ಡೂಪ್ಲಿಕೇಟ್ ಗಿಡವ ಅಂತೇಳಿ. ಒಟ್ಟಾರೆ ನನಗೆ ಈ ಹಣ್ಣಂಪಲುಗಳ ಗಿಡಗಳು ನೆಡುವುದಂತ ಹೇಳಿದರೆ ಬಹಳ ಖುಷಿ. ನೋಡಿ ವೀಕ್ಷಕರೇ, ಇದು ಒಂದು ನಮ್ಮ ಅಂಗಡಿಯಲ್ಲಿ ಸಿಗುವಂಥ ಆರೆಂಜ್ ಗಿಡ. ಇದು ನಾನು ಮಂಗಳೂರು ಪಂಪ್ವೆಲ್ ಸಹ್ಯಾದ್ರಿ ನರ್ಸರಿಯಿಂದ ತಂದಂತಹ ಗಿಡ ನೋಡಿ. ಇದು ಕೂಡ ಕಸಿ ಗಿಡ ಬೆಳೆದಿದೆ ಚೆನ್ನಾಗಿ. ತರುವಾಗ ಒಂದು ಚಿಕ್ಕ ನೋಡಿ ಚಿಗುರು ಕೂಡ ಉಂಟು ನೋಡಿ. ಚಿಗುರು ಬಂದಿದೆ ಅಂದರೆ ನೆಟ್ಟ ಮೇಲೆ ಚಿಗುರಿದೆ ಅಂತ ಹೇಳಿದರೆ ಗಿಡಕ್ಕೆ ಜೀವ ಬಂದಿದೆ ಅಂತ ಅರ್ಥ. ತರುವಾಗ ಒಂದು ಚಿಕ್ಕ ಕಾಯಿತ್ತು. ಈಗ ಸುಮಾರು 3-4 ತಿಂಗಳಾಯಿತು. ಈಗ ಈ ಹಣ್ಣು ಕಾಯಿಗೆ ಹಣ್ಣಾಗಲು ಪ್ರಾರಂಭವಾಗಿದೆ. ಈಗ ಇದಕ್ಕೆ ಒಂದು ನಾನು ಸಪೋರ್ಟ್ ಕೊಟ್ಟಿದ್ದೇನೆ. ಯಾಕೆಂತ ಹೇಳಿದ್ರೆ ಆ ಗಿಡ ಬಾಗುತ್ತದೆ ಅಲ್ವಾ, ಆದ ಕಾರಣ ನಾನು ಈ ರೀತಿ ಸಪೋರ್ಟ್ ಕೊಟ್ಟು ನೆಟ್ಟಿದ್ದೇನೆ. ಈ ಗಿಡದ ಬಗ್ಗೆ ನಿಮಗೆ ಪರಿಚಯ ಇದೆ ವೀಕ್ಷಕರೇ. ಮ್ಯಾಂಗೋಸ್ಟೀನ್ ಗಿಡ ಕೇಳಿದ್ದೀರಾ ನೀವು ಹೆಸರನ್ನು? ಹೆಚ್ಚಾಗಿ ಎಲ್ಲರ ಬಾಯಲ್ಲಿ ಹೇಳುವುದನ್ನು ಕೇಳಿದ್ದೇನೆ, ಮ್ಯಾಂಗೋಸ್ಟೀನ್ ಗಿಡ ಅಂತೇಳಿ. ಈ ಹಣ್ಣಿಗೆ ಹೆಚ್ಚಿನ ರೇಟ್ ಇದೆ ನೋಡಿ. ಇದಕ್ಕೂ ಕೂಡ ಒಂದು ಸಪೋರ್ಟ್ ಆಗಿ ಒಂದು ಕೋಲ್ ಹಾಕಿ ಗಿಡವನ್ನು ಕಟ್ಟಿರ್ತೇನೆ. ಮ್ಯಾಂಗೋಸ್ಟೀನ್ ಗಿಡ ಅಂತ ಯೂಟ್ಯೂಬಲ್ಲೆಲ್ಲ ನೋಡಿರ್ತೇನೆ. ಇದು ಹೆಚ್ಚು ರೇಟ್ ಇದೆ ಅಂತೇಳಿ ಈ ಹಣ್ಣಿಗೆ ನೋಡಿ. ಇದೊಂದು ಹೈಬ್ರಿಡ್ ಜಾತಿಗೆ ಸೇರಿದಂಥ ಹಳದಿ ಬಣ್ಣದ ಸೀತಾಫಲ ಗಿಡ ನೋಡಿ. ಬುಡದಲ್ಲಿಯೇ ತುಂಬ ಪೊದರಾಗಿ ಈ ಗಿಡ ಬೆಳೆದಿದೆ. ನೀವು ನೋಡಿರಬಹುದು, ಈ ಸೀತಾಫಲದಲ್ಲಿ ವೆರೈಟಿ ಜಾತಿಗೆ ಸೇರಿದಂಥ ಸೀತಾಫಲ ಇದೆ. ಇದೊಂದು ಸ್ವಲ್ಪ ಹಳದಿ ಬಣ್ಣದ, ಹಣ್ಣಾದಾಗ ಹಳದಿ ಬಣ್ಣ ಆಗ್ತದೆ. ಇದು ಕೂಡ ನಾನು ಪಂಪ್ವೆಲ್ನಲ್ಲಿರುವ ಸಹ್ಯಾದ್ರಿ ನರ್ಸರಿಯಿಂದ ತಂದಂಥ ಗಿಡ ಆಗಿರ್ತದೆ ನೋಡಿ. ಈ ಗಿಡದ ಪರಿಚಯ ಇದೆ ನಿಮಗೆ. ಇದು ಒಂದು ಇಸ್ರೇಲ್ ಆರೆಂಜ್ ಅಂತೇಳಿ ಆ ಗಿಡದಲ್ಲಿ ಒಂದು ಅದರ ಟ್ಯಾಗ್ ಇತ್ತು ನೋಡಿ. ಕಾಣ್ತದಲ್ಲ ನಿಮಗೆ, ಒಂದು ಟ್ಯಾಗ್ ಉಂಟಲ್ಲ ಅದರಲ್ಲಿ ಈಗಲೂ ಕೂಡ ನೋಡಿ. ಎಷ್ಟು ಹಣ್ಣುಗಳು ಇದ್ದು ಹಾಳಾಗಿವೆ. ಇದು ಸ್ವಲ್ಪ ಲಿಂಬೆ ಹಣ್ಣಿನ ಥರ ಇದೆ, ಸ್ವಲ್ಪ ಹುಳಿ ಜಾಸ್ತಿ, ಸ್ವೀಟ್ ಇಲ್ಲ ನೋಡಿ. ಆ ಟ್ಯಾಗ್ ನೋಡ್ತಾ ಇದ್ದೀರಲ್ಲ. ಹೀಗೆ ನನಗೊಂದು ಹಾಬಿ ಅಂತಲೇ ಹೇಳ್ಬೋದು, ವಿವಿಧ ಜಾತಿಯ ಹಣ್ಣಿನ ಗಿಡಗಳನ್ನು ನೆಟ್ಟು ಟೆಸ್ಟ್ ಮಾಡೋದು. ಇದು ಒಂದು ನಿಮಗೆ ಎಲ್ಲರಿಗೆ ಪರಿಚಯ ಇರುವಂಥ ಗಿಡ, ಮ್ಯಾರಾಕಲ್ ಫ್ರೂಟ್ ಅಂತೇಳಿ ನೀವು ಕೇಳಿರುವಿರ. ಈ ಹಣ್ಣನ್ನು ತಿಂದು, ಯಾವುದೇ ರೀತಿಯ ಹುಳಿ ಹಣ್ಣನ್ನು ತಿಂದಾಗ ಅದು ನಮ್ಮ ನಾಲಿಗೆಗೆ ರುಚಿಯೇ ಸ್ವೀಟ್ ಇರ್ತದೆ. ಎಷ್ಟೇ ಹುಳಿ ಹಣ್ಣು ತಿಂದರೂ ಕೂಡ ಈ ಹಣ್ಣನ್ನು ತಿಂದು ನಾವು ತಿನ್ನಬೇಕು. ಆಗ ನಮ್ಮ ನಾಲಿಗೆಗೆ ಬಹಳ ರುಚಿ ಆಗ್ತದೆ. ಹುಳಿಯ ಭಾವ ಇದೇ ಬರುವುದಿಲ್ಲ ನೋಡಿ. ಚಿಕ್ಕ ಚಿಕ್ಕ ಹೂಗಳಿರುವುದನ್ನು ಬಹಳಷ್ಟು ಹಣ್ಣುಗಳ ಆದವು ಈ ಗಿಡದಲ್ಲಿ. ಈ ಗಿಡ ನೆಟ್ಟು ಸುಮಾರು 4-5 ವರ್ಷಗಳಾದವು. ನಾನು ಇದನ್ನು ಮಣ್ಣಿಗೆ ಶಿಫ್ಟೇ ಮಾಡಿಲ್ಲ. ಇದನ್ನು ಒಂದು ಗೋಣಿ ಚೀಲದಲ್ಲಿಯೇ ನೆಟ್ಟಿರ್ತೇನೆ ನೋಡಿ. ನರ್ಸರಿಯಿಂದ ತಂದಂಥ ಸಮಯದಲ್ಲಿ ನೆಟ್ಟಂಥ ಗಿಡ ಇದು ನಿಮಗೆ ಪರಿಚಯ ಇದೆ. ದ್ರಾಕ್ಷಿಯನ್ನು ನೋಡಬೇಕು, ನೆಟ್ಟು 1.5 ವರ್ಷ ಆಯಿತು. ಇಷ್ಟರವರೆಗೆ ಒಂದು ಹೂ ಬರಲಿಲ್ಲ. ನನಗೊಂದು ಪರೀಕ್ಷೆ ಮಾಡುವುದು, ನಮ್ಮ ಈ ಕರಾವಳಿ ಪ್ರದೇಶದಲ್ಲಿ, ನಮ್ಮ ಈ ಭಾಗದಲ್ಲಿ ದ್ರಾಕ್ಷಿಯನ್ನು ಆಗುತ್ತದೆ ಎಂಬುದನ್ನು ನನಗೆ ನೋಡಬೇಕಾಗಿದೆ ನೋಡಿ. ಈ ರೀತಿ ಒಂದು ಸಪೋರ್ಟ್ ಎಲ್ಲ ಕೊಟ್ಟಿದ್ದೇನೆ, ನೋಡಬೇಕು ಆಗ್ತದಾ ಇಲ್ವಾ ಅಂತೇಳಿ. ವೀಕ್ಷಕರೇ, ಇಷ್ಟೊಂದು ಹಣ್ಣಿನ ಗಿಡಗಳ ಬಗ್ಗೆ ನಾನು ಈ ವಿಡಿಯೋವನ್ನು ಮಾಡಿದ್ದೇನೆ. ಏನು ಅನಿಸ್ತದೆ ನೋಡಿ. ಇದೊಂದು ಒಳ್ಳೆ ಹೈಬ್ರಿಡ್ ಜಾತಿಗೆ ಸೇರಿದಂಥ ಹಣ್ಣಿನ ಗಿಡ. ಹೀಗೆ ನನಗೆ ತಿಳಿದ ಹಾಗೆಯೇ ನಮ್ಮ ಮನೆಯಲ್ಲಿ ಸಾಧಾರಣ ಒಂದು 15ರಿಂದ 20ರವರೆಗಿನ ಹಣ್ಣಿನ ಗಿಡಗಳಿವೆ. ಈ ವಿಡಿಯೋ ಬಗ್ಗೆ ನಿಮಗೆ ಇಷ್ಟ ಆಯಿತೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ.